ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಯಶಸ್ಸಿಗೆ ಕೃಷ್ಣನ ಸೂತ್ರಗಳು, ಮಹಾಬಲ ಸೀತಾಳಭಾವಿ ಸರ್ ಬರ್ದಿರುವಂಥದ್ದು. ನಾವು ಧೃತರಾಷ್ಟ್ರನಿಂದ ಏನ್ ಕಲಿಬೇಕು, ಏನ್ ಕಲಿಬಾರ್ದು ನೋಡಿದ್ವಿ. ಟಾಟಾ ಅವರಿಂದ ಏನ್ ಕಲಿಬೇಕು ಆಧುನಿಕ ಓನರ್ಶಿಪ್ ಅಲ್ಲಿ ಅಂತ ನೋಡಿದ್ವಿ. ಸಂಜಯನಿಂದ ಏನ್ ಕಲಿಬೇಕು ಅಂತ ನೋಡಿದ್ವಿ. ಇವತ್ತು ನೋಡ್ತಾ ಇದೀವಿ ಯಾವ ತರ ನಾವು ಆ ನಷ್ಟ ಅನುಭವಿಸ್ತೀವಿ ಅಥವಾ ಹೇಗೆ ಅಂತ ನೋಡೋಣ. ಆಯ್ತಾ, ಒಂದೊಳ್ಳೆ ಕತೆ ಇದೆ. ಒಬ್ಬ ಕುರಿ ಕಾಯ್ತಾ ಇದ್ನಂತೆ. ಆ ಕುರಿ ಕಾಯೋನ ಹತ್ರ ಒಂದು ನಾಯಿ ಇತ್ತಂತೆ. ಆ ನಾಯಿ ಬಹಳ ಕ್ಲೋಸ್ ಇತ್ತಂತೆ ಓನರ್ಗೆ. ನಾಯಿ ಮತ್ತೆ ಓನರು ತುಂಬಾ ಕ್ಲೋಸ್ ಅಂತೆ. ಎಲ್ಲಾದ್ರೂ ಕುರಿಗಳನ್ನ ಮೇಯ್ಸಕ್ಕೆ ಕರ್ಕೊಂಡು ಹೋದಾಗ ಆ ನಾಯಿನೂ ಕೂಡ ಜೊತೆಲೇ ಕರ್ಕೊಂಡು ಹೋಗ್ತಿದ್ನಂತೆ. ಕರ್ಕೊಂಡು ಹೋಗ್ಬಿಟ್ಟು ನಾಯಿನ ಅಲ್ಲಿ ಕುರಿನ ಕಾಯಕ್ಕೆ ಬಿಟ್ಬಿಟ್ಟು ಇವನು ಮರದ ಕೆಳಗಡೆ ಆರಾಮಾಗಿ ಮಲಗ್ಬಿಡ್ತಿದ್ನಂತೆ. ಫುಲ್ ನಿದ್ದೆಗೆ ಹೋಗ್ಬಿಡ್ತಿದ್ನಂತೆ. ಆಗ ಕುರಿಗಳನ್ನ ನೋಡ್ಕೊಳ್ಳೋ ಕೆಲ್ಸ ನಾಯಿದಾಗಿರುತ್ತೆ. ಒಂದಿನ ಕುರಿ ಕಾಯೋ ಅಂತವನು ಚೆನ್ನಾಗಿ ನಿದ್ದೆ ಮಾಡ್ಬೇಕಾದ್ರೆ ದೂರದಲ್ಲಿ ಒಂದು ತೋಳ ಬರ್ತಿತ್ತಂತೆ. ಓಕೆ, ತೋಳ ಬರೋದನ್ನ ನಾಯಿ ನೋಡ್ಬಿಟ್ಟು ಜೋರಾಗಿ ಬೊಗಳ್ತಂತೆ. ತೋಳ ಅಂತ ಹೇಳಿ ಬೌ 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 ಅಂತ ತುಂಬಾ ಬೊಗಳ್ತಂತೆ. ಕುರಿ ಕಾಯೋನ ಹತ್ರ ಹೋಗಿ ಬೊಗಳ್ತಂತೆ. ಕುರಿ ಕಾಯೋನ್ ಎದ್ದೊಳ್ಳೇ ಇಲ್ವಂತೆ. ನಾಯಿ ಬೊಗಳೋದನ್ನ ಕೇಳಿ ತೋಳ ಹಿಂದಕ್ಕೆ ಓಡೋಯ್ತಂತೆ ಬೊಗಳ್ತಾ ಇದೆ ಅಂತ. ಸೊ ಒಂದೆರಡು ದಿನ ಬಿಟ್ಟು ಮತ್ತೆ ತೋಳ ಬಂತಂತೆ. ಆಗ್ಲೂ ನಾಯಿ ಮತ್ತೆ ಸೇಮ್ ಅದೇ ತರ ಬೊಗಳ್ತಂತೆ. ಕುರಿ ಕಾಯೋನು ಏಳ್ಲಿಲ್ವಂತೆ. ಮತ್ತೆ ತೋಳ ಎದ್ರುಕೊಂಡು ವಾಪಸ್ ಹೋಯ್ತಂತೆ. ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಬಂತಂತೆ. ಅವಾಗ ನಾಯಿಗೆ ಬೇಜಾರಾಗ್ಬಿಟ್ಟಿತ್ತಂತೆ. ಏನಂದ್ರೆ ತೋಳ ಬಂತು ಅಂತ ಎಚ್ಚರಿಸಿದ್ರೆ ಈ ನನ್ನ ಯಜಮಾನ ಕನಿಷ್ಠ ಪಕ್ಷ ಏನಕ್ಕೆ ಬೊಗಳ್ತಾ ಇದ್ದೀನಿ ನಾನು ಅಂತ ಕೂಡ ಎದ್ದು ನೋಡ್ತಾ ಇಲ್ವಲ್ಲ, ಇವನಿಗೆ ಪಾಠ ಕಲಿಸ್ಬೇಕು ಅಂತ ನಾಯಿ ಡಿಸೈಡ್ ಮಾಡ್ತಂತೆ. ಬರ್ಕೊಳ್ಳಿ ಬಿಡು ತೋಳ ಅನ್ಬಿಟ್ಟು ಇನ್ನೊಂದಿನ ತೋಳ ಬಂತಂತೆ. ಕುರಿ ಮಂದಿ ಹತ್ರ ಬರ್ತಿರೋದನ್ನ ನಾಯಿಗೆ ಕಾಣಿಸ್ತಂತೆ. ಆದ್ರೂ ಕೂಡ ನಾಯಿ ಬೊಗಳ್ಲಿಲ್ವಂತೆ. ಕುರಿ ಕಾಯೋನು ಮಲಗಿದ್ನಲ್ಲ, ನಾಯಿ ಮರೆಗೆ ಹೋಗಿ ಸುಮ್ಮನೆ ಕುಳಿತ್ಕೊಂಡ್ಬಿಡ್ತಂತೆ, ಯೂಸ್ ಇಲ್ಲ ಬೊಗಳಿ ಅಂತ. ಸೊ ತೋಳ ಬಂದು ಕುರಿ ಮರಿಯನ್ನ ಎತ್ಕೊಂಡು ಹೋಯ್ತಂತೆ. ಅದು ಸಂಜೆ ಕುರಿ ಕಾಯೋನ್ಗೆ ಗೊತ್ತಾಯ್ತಂತೆ ಏನೋ ಆಗಿದೆ ಅಂತ. ಆಗ ಅವನು ನಾಯಿನ ಚೆನ್ನಾಗಿ ಹೊಡೆದ್ನಂತೆ. ನಿನ್ನ ಸಾಕೇನ್ ಪ್ರಯೋಜನ, ನೀನ್ ಕಾಪಾಡ್ಲಿಲ್ಲ ಅಂತ. ತನ್ನ ನಾಯಿಯ ಮೇಲೆ ಇಲ್ಲಿ ನಾವೇನ್ ನೋಡ್ಬೋದು. ಓಕೆ, ನಿಮ್ಗೇನ್ ಅನ್ಸತ್ ಈಗ? ನಾಯಿ ಅಷ್ಟು ಸಲ ಬೊಗಳ್ತಲ್ಲ, ಅವರು ಕುರಿ ಕಾಯೋನು ಹೇಳ್ಲಿಲ್ಲ. ಪಾಪ ನಾಯಿ ಪ್ರಾಮಾಣಿಕವಾಗಿ ಅದ್ರ ಕೆಲಸ ಮಾಡ್ತು ಅಂತ ಅನ್ಸ್ತಾ? ಎರಡನೇದು, ಅದಕ್ಕೆ ಬೇಜಾರಾಗೋಯ್ತು. ಹೇಳಿ 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 ಹೋಗಿ ಕುತ್ಕೊಂಡ್ಬಿಡ್ತು ಅಲ್ವಾ. ಏನಾದ್ರೂ ಮಾಡ್ಕೊಳ್ಳಿ ಬಿಡು, ಇವಾಗ ಬುದ್ಧಿ ಬರತ್ತೆ ಇವನ್ಗೆ ಅಂತ. ನಾಯಿ ಮಾಡಿದ್ ಕರೆಕ್ಟ್ ಅಲ್ವಾ? ಕುರಿ ಕಾಯೋನ್ ಎದ್ಬಿಟ್ಟು ಕಾಯ್ಲಿಲ್ಲ, ನಿನ್ನಂಗೆ ಕರ್ಕೊಂಬಂದಿರೋದೇ ಕಾಯೋದಕ್ಕಲ್ವಾ ಅಂತ ನಾಯಿಗೆ ಹೊಡೆದ್ನಲ್ಲ, ಇದು ಕರೆಕ್ಟ್ ಅಲ್ವಾ? ಸೊ ಯಾವುದು ಸರಿ, ಯಾವುದು ತಪ್ಪು? ಅದಕ್ಕೆ ಒಂದೊಳ್ಳೆ ಕನ್ಕ್ಲೂಷನ್ ಇದೆ ನೋಡಿ. ನಾವು ನಮ್ಮ ಲೈಫಲ್ಲಿ ಇದನ್ನ ಚೆನ್ನಾಗಿ ಅಳವಡಿಸ್ಕೋಬಹುದು ಅಂತ. ತನ್ನ ನಾಯಿಯ ಮೇಲಿರುವ ನಂಬಿಕೆಯಿಂದಲೇ ಕುರಿ ಕಾಯೋನು ಅಷ್ಟು ಚೆನ್ನಾಗಿ ಮಲ್ಕೊಂಡಿದ್ದ. ತನ್ನ ನಾಯಿಯ ಮೇಲೆ ನಂಬಿಕೆ ಇತ್ತು. ಅದು ಬೊಗಳಿದಾಗ ಯಾಕೆ ಹೇಳ್ದೆ ಇರ್ಬೋದು ಅನ್ನೋದಕ್ಕೆ, ಮೇ ಬಿ ಆ ಕುರಿ ಕಾಯೋನ್ಗೆ ನಾಯಿ ಬೊಗಳುತ್ತೆ, ಓಡಿಸುತ್ತೆ ಅದು ಅನ್ನೋ ಒಂದು, ಅಂದ್ರೆ ಅದು ಬರಲ್ಲ ಬಿಡಕ್ಕೆ, ಕಾಪಾಡುತ್ತೆ ಅನ್ನೋ ಒಂದು ನಂಬಿಕೆ ಇರ್ಬೋದು ಯಾರಿಗೆ? ಕುರಿ ಕಾಯೋನ್ಗೆ. ಅದಕ್ಕೆ ಅವನದು ಎದ್ದಳ್ದೆ ಇರ್ಬೋದು. ನಾಯಿ ಬೊಗಳಿದ್ರೆ ತೋಳ ಹತ್ತಿರ ಬರೋದಿಲ್ಲ ಅನ್ನೋ ಒಂದು ವಿಶ್ವಾಸ ಅವನಿಗಿರ್ಬಹುದು. ಆದ್ರೆ ನಾಯಿ ಅದನ್ನ ಅರ್ಥ ಮಾಡ್ಕೊಳ್ದೆ ಬೇರೆ ರೀತಿ ಏನ್ ಮಾಡ್ತು, ಅದು ಹೋಗಿ ಏನು ಕೆಲಸ ಮಾಡ್ಲಿಲ್ಲ. ಇವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೋಗಿ ಒದೆ ತಿಂದಿದ್ಯಾರು? ನಾಯಿ. ಅಂಡ್ ಇವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೋಗಿ ಈಗ ಆ ನಾಯಿನ ಅವನು ಹೊಡೆದಾಕ್ಬಿಟ್ಟ. ಇಡೀ ಜೀವನ ಪರ್ಯಂತ ಅವನ ಜೊತೆ ಆರಾಮಾಗಿ 3 ಹೊತ್ತು ಊಟ ತಿನ್ಕೊಂಡಿರ್ಬೋದಿತ್ತು. ಈಗ ಅವನಿಂದ ಊಟನೂ ಸಿಗಲ್ಲ. ಇವಾಗ ನಷ್ಟ ಆಗಿದ್ಯಾರಿಗೆ? ನಾಯಿಗೆ. ಅಂಡ್ ನಾಯಿನ ಹೊಡೆದು ಕಳ್ಸ್ಬಿಟ್ರೆ ನಾಳೆಯಿಂದ ನಾಯಿ ಇದ್ದೇ ತೋಳ ಬಂದು ತಿನ್ಕೊಂಡು ಹೋಗಿದೆ, ಇನ್ನ ನಾಯಿ ಇಲ್ಲ ಅಂದ್ರೆ ತೋಳ ತಿನ್ನಲ್ವಾ? ತಿನ್ನತ್ತೆ. ಈಗ ನಷ್ಟ ಆಗಿದ್ಯಾರಿಗೆ? ಬಂದು ನಾಯಿ ಇದೆ ಅನ್ನೋ ನಂಬಿಕೆ ಮೇಲೆ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದ. ಈಗ ಬಂದು ನಿದ್ದೆ ಮಾಡಕ್ಕಾಗತ್ತಾ? ಗಮನ ಇಟ್ಕೊಂಡು ನೋಡ್ಬೇಕಾಗತ್ತೆ. ಈಗ ನಿದ್ದೆ ಕಳ್ಕೊಂಡವ್ರು ಯಾರು? ಕುರಿ ಕಾಯೋನು. ಯಾರಿಗ್ ನಷ್ಟ, ಯಾರಿಗ್ ಲಾಭ ಅಂದ್ರೆ ಇಬ್ಬರಿಗೂ ನಷ್ಟ, ಇಬ್ಬರಿಗೂ ಲಾಭ. ಲಾಭ ಇಬ್ರಿಗೂ ಇಲ್ಲ, ಇಬ್ರಿಗೂ ನಷ್ಟ. ಇಲ್ಲಿ ಏನ್ ನಾವ್ ಅರ್ಥ ಮಾಡ್ಕೊಬೇಕು ಅಂದ್ರೆ, ನಾವು ಒಬ್ಬರನ್ನ ನಂಬಿದೀವಿ. ಸೊ ಅವ್ರನ್ನ ನಾವು ನಂಬಿದೀವಲ್ಲ, ಸೊ ಎಲ್ಲ ಅವರೇ ನೋಡ್ಕೊಳ್ತಾರೆ ಅಂತ ಬಿಡೋದು ಅಲ್ಲ. ಯಾಕಂದ್ರೆ ಅವ್ರು ಏನ್ ಹೇಳ್ತಾರೆ ಅದನ್ನು ಕೇಳಿಸ್ಕೊಳ್ದೆ, ಏನಾದ್ರು ಸಜೆಷನ್ ಕೊಡಕ್ ಬಂದಾಗ ಅದನ್ನು ತಗೊಳ್ದೆ ನಂಗೆ ಗೊತ್ತಿದೆ ಅನ್ನೋ ಭಾವನೆಯಲ್ಲಿ ಕುತ್ಕೊಳ್ಳೋದ್ರಿಂದ ಕೂಡ ನಷ್ಟ ಆಗತ್ತೆ. ಅಂಡ್ ಯಾರು ನಮ್ ಜೊತೆಲಿ ಇರ್ತಾರೆ, ನಮ್ಮ ನಂಬಿಕಸ್ತರು ಅಂತ, ಅವರು ಇನ್ ಕೇಸ್ ಏನಾದ್ರೂ ನಾಯಿ ತರ ಓಕೆ ನಾನು ಹೇಳೇನು ಪ್ರಯೋಜನ ಇಲ್ಲ ಅಂತ ಸುಮ್ಮನೆ ಆಗ್ಬಿಟ್ರು ಕೂಡ
ಅವ್ರಿಗೂ ನಷ್ಟ ಇದೆ. ಸೊ ಹಾಗಾಗಿ ನೀವು ಅಂದ್ರೆ ಒಂದು ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಆಗಿರ್ಬೋದು, ಒಂದು ಕಂಪ್ನಿಯ ಲೀಡರ್ ಆಗಿರ್ಬೋದು, ಮ್ಯಾನೇಜರ್ ಆಗಿರ್ಬೋದು, ನೀವು ಒಂದು ಒಳ್ಳೆ ಸ್ಥಾನದಲ್ಲಿ ಇದ್ದೀರಾ ಅಂತ ಅಂದ್ರೆ, ಅಥವಾ ನೀವು ಒಂದು ಬಿಸ್ನೆಸ್ ಮಾಡ್ತಿದ್ದೀರಾ, ಕಸ್ಟಮರ್ಸೇ ಆಗಿರ್ಬೋದು, ನೀವು ಅವರ ನಂಬಿಕೆಯನ್ನ ಉಳಿಸ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಉಳಿಸ್ಕೊಳ್ಳಿಲ್ಲ ಅಂದ್ರೆ ನಾವು ಕಸ್ಟಮರ್ಸ್ ಎಲ್ಲ ನಮ್ಮನ್ನ ಬಿಟ್ಟು ಹೋಗ್ತಿದ್ದಾರೆ ಅನ್ನೋದ್ರ ಬದಲು ನಾನು ಕಸ್ಟಮರ್ಸ್ ನಂಬಿಕೆಗಳನ್ನ ಉಳಿಸ್ಕೊಳ್ಳಿಲ್ಲ ಅನ್ನೋದ್ರ ಮೇಲೆ ಯೋಚನೆ ಮಾಡಬೇಕು. ಹಾಗೇನೆ ಕಸ್ಟಮರ್ಸ್ ಕೂಡ ಏನೋ ಹೆಚ್ಚಾಗಿ ಅಂಗಡಿಯವ್ರೇನೋ ವ್ಯಾಪಾರ ಮಾಡ್ತಾ ಒಂದು 10 ರೂಪಾಯಿ ಹೆಚ್ಚಿಗೆ ಕೊಟ್ಬಿಟ್ಟಿರ್ತಾರೆ ಅನ್ಕೊಳ್ಳಿ. 10 ರೂಪಾಯಿ ಹೆಚ್ಚಿಗೆ ಕೊಟ್ಟಿದ್ದಾರೆ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂತ ತಗೊಂಡ್ ಬರೋದಲ್ಲ, 10 ರುಪೀಸ್ ನೀವು ಹೆಚ್ಚು ಕೊಟ್ಟಿದ್ದೀರಾ ಅಂತ ವಾಪಸ್ ಕೊಡ್ತೀರಾ. ಅವಾಗ ನಿಮ್ಮನ್ನ ಅವ್ರು ಗುರ್ತಿಟ್ಕೊಂಡಿರ್ತಾರೆ. ನೀವೇನಾದ್ರೂ ಹೋದಾಗ ಚೇಂಜ್ ಇಲ್ಲ, ನಾನು ಮತ್ತೆ ತಂದ್ಕೊಡ್ತೀನಿ ಅಂದ್ರೆ ಅವ್ರು ನಿಮ್ಮನ್ನ ಬಿಡ್ತಾರೆ. ಅಂದ್ರೆ ಯಾವಾಗ ನಾವು ಹೇಗಿದ್ರು ಅವ್ರು ಹಾಗೇನೆ ಬಿಡು, ಅವನು ಮೋಸ ಮಾಡ್ತಾರೆ ನಾನು ಮಾಡೋಣ ಅನ್ಬಾರ್ದು. ನಮ್ಮ ವ್ಯಕ್ತಿತ್ವ ನಮ್ಮನ್ನ ಯಾವತ್ತೂ ಕಾಪಾಡುತ್ತೆ, ನಮ್ಮನ್ನ ಯಾವಾಗ್ಲೂ ಲಾಭದಲ್ಲಿಡುತ್ತೆ. ಸೊ ಚಿಕ್ಕ ಚಿಕ್ಕ ಲಾಭದ ಆಸೆಗಳಿಗೋಸ್ಕರ, ಚಿಕ್ಕ ಚಿಕ್ಕ ಒಂದು ಏನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ದೊಡ್ಡದನ್ನ ಲೈಫಲ್ಲಿ ಕಳ್ಕೊಳ್ತೀವಿ. ಸೊ ಇಲ್ಲಿ ನಾಯಿ ಮತ್ತೆ ಕುರಿ ಕಾಯೋ ಇಬ್ರಲ್ಲೂ ನಾವು ಕಲಿಬೇಕಾಗಿರೋದೇನಂದ್ರೆ, ಒಂದು ನಮ್ಮನ್ನ ಯಾರು ನಂಬಿದ್ದಾರೆ ಆ ನಂಬಿಕೆನ ಉಳಿಸ್ಕೋಬೇಕು. ಹಾಗೆ ನಾವ್ ಯಾರನ್ನ ನಂಬಿದೀವಿ ಅವ್ರೇನಾದ್ರು ಹೇಳಿದಾಗ ಕೇಳ್ಬೇಕು. ಸೊ ಇದಿಷ್ಟು ಕೂಡ ನಾವಿಲ್ಲಿ ಕಲಿಬೇಕಾಗಿರುವಂತದ್ದು. ಸೊ ಇದನ್ನ ಧೃತರಾಷ್ಟ್ರ ಮಾಡಿಲ್ಲ. ಇಲ್ಲಿ ನಾವು ಸಂಜಯನ್ನ ನಾವು ಕಂಪೇರ್ ಮಾಡ್ಕೊಂಡ್ರೆ, ಸಂಜಯ ಸೇವೆ ಮಾಡುವಂತ ವ್ಯಕ್ತಿ ಆಗಿದ್ರೂ ಸಹ ಅವರು ನಿಲ್ಲಿಸ್ಲೇ ಇಲ್ಲ ಕೊನೆವರೆಗೂ ಸಜೆಷನ್ ಕೊಡೋದನ್ನ, ಒಳ್ಳೇದನ್ನ ಹೇಳೋದನ್ನ. ಆದ್ರೆ ಧೃತರಾಷ್ಟ್ರ ಏನ್ ಮಾಡಿದ್ರು ಕೇಳಲಿಲ್ಲ, ಏನಾಗ್ಬೇಕಿತ್ತು ಅದಾಯ್ತು. ಸೊ ಈ ಕಥೆಯಲ್ಲಿ ನೀವೇನ್ ಕಲ್ತ್ರಿ ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಎಷ್ಟೆಷ್ಟು ವಿಷಯಗಳು ಕಲಿಯೋದಿದೆ ಅಲ್ವಾ, ಅರ್ಜುನನಿಂದ, ಕೃಷ್ಣನಿಂದ, ಧೃತರಾಷ್ಟ್ರದಿಂದ, ಸಂಜಯದಿಂದ ಕೂಡ ಒಂದೊಂದೇ ದಿನ ನಾವು ಕಲಿತಾ ಇದ್ದೀವಿ. ಇದರಿಂದ ನಮ್ಮ ವ್ಯಕ್ತಿತ್ವ ಡೆವಲಪ್ ಆಗುತ್ತೆ. ನಮ್ಮ ವ್ಯಕ್ತಿತ್ವ ಡೆವಲಪ್ ಆದ್ರೆ ನಮ್ಮ ವ್ಯವಹಾರ ಡೆವಲಪ್ ಆಗುತ್ತೆ. ಥ್ಯಾಂಕ್ ಯು. ಭಾವನೆಗಳು ಬಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬಾ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ, ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದ್ರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.